AG ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತ. ಇಂದಿನ ವ್ಯಾಕರಣಾಂಶ ಅಂದರೆ 20 ಅಂಶಗಳ ವ್ಯಾಕರಣದಲ್ಲಿ ಪ್ರಮುಖ ಅಂಶವಾದಂಥದ್ದು ಅಲಂಕಾರ ಶಾಸ್ತ್ರ. ಈ ಅಲಂಕಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಅಲಂಕಾರ ಎಂದರೇನು, ಅಲಂಕಾರದ ಪ್ರಕಾರಗಳು, ಅಲಂಕಾರದ ವಿಧಗಳು, ಅಲಂಕಾರದ ಹಿನ್ನೆಲೆ ಹಾಗೂ ಕೆಲವು ಉದಾಹರಣೆಗಳ ಸಹಿತ ನಾವು ಇವತ್ತು ಅಲಂಕಾರದ ಬಗ್ಗೆ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಬನ್ನಿ, ಅಲಂಕಾರದ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ನಾವು ಅರಿಯೋಣ. ಒಂದು ವ್ಯಾಖ್ಯಾನ ಇದೆ, ಒಂದು ಪಂಡಿತರ ಒಂದು ವ್ಯಾಖ್ಯಾನ ಅಥವಾ ಒಂದು ಅಲಂಕಾರ ಶಾಸ್ತ್ರಜ್ಞರ ಒಂದು ವ್ಯಾಖ್ಯಾನ. ಭಾಷೆ ಮುಂದೆ ಅದರ ಸ್ವರೂಪ ನಿಯಮಗಳನ್ನು ತಿಳಿಸುವ ವ್ಯಾಕರಣ ಹಿಂದೆ. ಮೊದಲು ಭಾಷೆ ಮುಂದಿರಬೇಕು, ಅದನ್ನು ತಿಳಿಸುವಂಥ, ಆ ಭಾಷೆಯನ್ನು ತಿಳಿಸುವಂಥ ಸ್ವರೂಪ ನಿಯಮ ಇವು ವ್ಯಾಕರಣ ಹಿಂದಿರಬೇಕು. ಅಂದರೆ ಒಂದು ವಿದ್ಯಾರ್ಥಿಗೆ ಸದಾ ತನ್ನ ಗುರಿ ಮುಂದಿರಬೇಕು ಹಾಗೂ ಹಿಂದುಗಡೆ ತನ್ನ ಗುರು ಇರಬೇಕು, ಗುರುವಿನ ಶಕ್ತಿ ಇರಬೇಕು. ಆವಾಗ ಮಾತ್ರ ಆ ವಿದ್ಯಾರ್ಥಿಯ ಬಾಳು ಹಸನವಾಗುವುದು. ಅದೇ ರೀತಿ ಭಾಷೆ ಮುಂದಿದ್ದರೆ ವ್ಯಾಕರಣ ಅಂಶಗಳ ನಿಯಮ ಸ್ವರೂಪ ಇವುಗಳು ಅದರ ಹಿಂದಿರುತ್ತೆ. ಅದರಂತೆ ಕಾವ್ಯ ಮುಂದೆ ಅದರ ಲಕ್ಷಣವನ್ನು ತಿಳಿಸುವ ಅಲಂಕಾರ ಶಾಸ್ತ್ರ ಹಿಂದೆ. ಒಂದು ಕಾವ್ಯ, ಒಂದು ಪದ್ಯ ಮುಂದಿದ್ದರೆ ಅದರ ಹಿನ್ನೆಲೆ, ಅದರ ಹಿಂದ್ಗಡೆ ಪರದೆ ಹಿಂದೆ ಆ ಕಾವ್ಯದ ಲಕ್ಷಣವನ್ನು ತಿಳಿಸುವಂತಹ ಅಲಂಕಾರ ಶಾಸ್ತ್ರ ಹಿಂದಿರುತ್ತೆ. ಈ ಕ್ರಮ ಅನುಸರಿಸಿಯೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿಯೂ ಮೊದಲು ಕಾವ್ಯಗಳು ಅಥವಾ ಪದ್ಯಗಳು ಹುಟ್ಟಿ ಬಳಿಕ ಅಲಂಕಾರ ಶಾಸ್ತ್ರ ಹುಟ್ಟಿರಬೇಕೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಈ ರೀತಿ ನಾವು ಅಲಂಕಾರದ ಹಿನ್ನೆಲೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ಗಮನಿಸುತ್ತೇವೆ. ತದನಂತರ ಅಲಂಕಾರ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕೋಣ. ಅಲಂಕಾರ ಎಂದರೇನು? ಇಲ್ಲಿ ಒಂದು ವ್ಯಾಖ್ಯಾನ ಇದೆ ನೋಡ್ರಿ, ಗಮನಿಸೋಣ. ಅಲಂಕಾರ ಎಂದರೆ ಚೆಲುವು, ಸೌಂದರ್ಯ ಹೆಚ್ಚಿಸುವ ಮತ್ತು ಮನಾಕರ್ಷಣೆ ಮಾಡುವ ಸಾಧನವೇ ಅಲಂಕಾರ. ವ್ಯಾಖ್ಯಾನವನ್ನು ನಾವು ಗಮನಿಸಬೇಕು. ಚೆಲುವು, ಸೌಂದರ್ಯ ಹೆಚ್ಚಿಸುವ ಮತ್ತು ಮನಾಕರ್ಷಣೆ ಮಾಡುವ ಸಾಧನವೇ ಅಲಂಕಾರ. ಇದ್ದ ಚೆಲುವಿಕೆ ಎದ್ದು ಕಾಣಬೇಕು, ಮುದ್ದಾಗಿ ತೋರಬೇಕು ಎಂದು ಪಂಡಿತರೊಬ್ಬರು ಹೇಳುತ್ತಾರೆ. ವ್ಯಾಖ್ಯಾನವನ್ನು ನಾವು ಗಮನಿಸಿದಾಗ ಸ್ವಲ್ಪ ಗಮನಿಸಿ ಸೂಕ್ಷ್ಮವಾಗಿ. ಇದ್ದ ಚೆಲುವಿಕೆ ಎದ್ದು ಕಾಣಬೇಕು, ಮುದ್ದಾಗಿ ತೋರಬೇಕು ಎಂದರೆ ನಾವು ಅಂದವಾಗಿ ತೋರಬೇಕು, ಚಂದವಾಗಿ ತೋರಬೇಕು, ಮುದ್ದಾಗಿ ಈ ಸಮಾಜದಲ್ಲಿ ನಾವು ತೋರಿಸಿಕೊಳ್ಳಬೇಕು ಅಂತಂದರೆ ನಮ್ಮಲ್ಲಿರುವಂಥದ್ದು ಆತ್ಮದಲ್ಲಿ ಒಳಗಿರುವಂತಹ ಚೆಲುವಿಕೆ ಎದ್ದು ಕಾಣಬೇಕು. ಆವಾಗ ಮಾತ್ರ ನಾವು ಮುದ್ದಾಗಿ ಈ ಸಮಾಜಕ್ಕೆ ಕಾಣುತ್ತೇವೆ. ಅದೇ ರೀತಿ ಮುಂದೆ ನೋಡಿಲೆ, ಮನುಷ್ಯನು ಸುಂದರನಾಗಿ ಕಾಣುವ ಉದ್ದೇಶದಿಂದ ವಸ್ತ್ರ ಒಡವೆಗಳನ್ನು ಧರಿಸಿಕೊಳ್ಳುತ್ತಾನೆ. ಮನುಷ್ಯ, ಮಾನವ ತಾನು ಸುಂದರನಾಗಿ ಕಾಣಬೇಕು, ಈ ಸಮಾಜದಲ್ಲಿ ಒಬ್ಬ ಉತ್ತಮ ಮನುಷ್ಯನಾಗಿ ಆಕರ್ಷಣೀಯವಾಗಿ ಕಾಣಬೇಕು ಎಂಬ ಒಂದು ಉದ್ದೇಶದಿಂದ ಅತಿ ಬೆಲೆ ಬಾಳುವಂತಹ ವಸ್ತ್ರ ಇರಲಿ, ಒಡವೆ ಇರಲಿ ಧರಿಸಿಕೊಳ್ಳುತ್ತಾನೆ. ಹೀಗೆ ಸೌಂದರ್ಯವರ್ಧನೆಗೆ, ಆಕರ್ಷಣೆಗೆ ಅವನು ಧರಿಸಿದ ವಸ್ತು, ವಸ್ತ್ರ, ಒಡವೆಗಳಿರುವಂತೆ ಸಾಹಿತ್ಯದಲ್ಲಿ, ಪ್ರತಿಯೊಂದು ಸಾಹಿತ್ಯದಲ್ಲಿ ಗದ್ಯ, ಪದ್ಯ, ಕಾವ್ಯದ ಆಕರ್ಷಣೆ ಹೆಚ್ಚಿಸಲು ಕಾವ್ಯಲಕ್ಷ್ಮಿಯ ಶರೀರಕ್ಕೆ ಶಬ್ದ, ಅರ್ಥಗಳು, ಸೌಂದರ್ಯಾಶಿತೀಶವನ್ನು ಕಲ್ಪಿಸುವ ಅಲಂಕಾರಗಳಿರುತ್ತವೆ. ಯಾವ ರೀತಿ ಮನುಷ್ಯ ತಾನು ಆಕರ್ಷಣೀಯವಾಗಿ ಸೌಂದರ್ಯವಾಗಿ ಕಾಣಲು ವಸ್ತ್ರ, ಒಡವೆ, ವಸ್ತುಗಳ ಬಳಕೆ ಮಾಡಿಕೊಳ್ಳುತ್ತಾನೆಯೋ ಅದೇ ರೀತಿ ಪ್ರತಿಯೊಂದು ಸಾಹಿತ್ಯದಲ್ಲಿ, ಇವತ್ತು ಕನ್ನಡ ಸಾಹಿತ್ಯ ಇರಲಿ, ಹಿಂದಿ ಸಾಹಿತ್ಯ ಇರಲಿ, ಆಂಗ್ಲ ಸಾಹಿತ್ಯ ಇರಲಿ, ಪ್ರತಿಯೊಂದು ಸಾಹಿತ್ಯದಲ್ಲಿಯೂ ಸಹಿತ ಗದ್ಯ, ಪದ್ಯ, ಕಾವ್ಯಗಳು ಇರುತ್ತವೆ.
ಆ ಕಾವ್ಯ ಪದ್ಯ ಗದ್ಯಗಳ ಆಕರ್ಷಣೆ ಹೆಚ್ಚಿಸಲು ಕವಿಗಳು ಪಾಮರರು ತಾವು ಬರೆದಂತಹ ಗದ್ಯ ಪದ್ಯ ಕಾವ್ಯಗಳ ಆಕರ್ಷಣೆ ಹೆಚ್ಚಿಸಲು ಕಾವ್ಯಲಕ್ಷ್ಮಿಯ ಶರೀರಕ್ಕೆ, ಆ ಕಾವ್ಯಲಕ್ಷ್ಮಿಯ ಅಥವಾ ಪದ್ಯಲಕ್ಷ್ಮಿಯ ಶರೀರಕ್ಕೆ ಶಬ್ದ ಅರ್ಥಗಳು ಸೌಂದರ್ಯಾತಿಶಯವನ್ನು ಕಲ್ಪಿಸುವ ಅಲಂಕಾರಗಳಾಗಿರುತ್ತವೆ. ಅದನ್ನು ಆ ಕಾವ್ಯ ಅಥವಾ ಪದ್ಯ ಆಕರ್ಷಣೀಯವಾಗಿ ಕಾಣಲು ಅದರಲ್ಲಿ ಬಳಕೆಯಾಗಿರುವಂತಹ ಶಬ್ದ ಹಾಗೂ ಆ ಶಬ್ದದ ಅರ್ಥದ ಸೌಂದರ್ಯ ಏನಾಗಿರಬೇಕು, ಆಕರ್ಷಣೀಯವಾಗಿರಬೇಕು. ಆಗ ಮಾತ್ರ ಪ್ರತಿಯೊಬ್ಬರು ಆ ಸಾಹಿತ್ಯವನ್ನು ಓದಲು ಇಚ್ಛಿಸುತ್ತಾರೆ, ಆ ಸಾಹಿತ್ಯದ ರಸವನ್ನು ಹೀರಲು ಇಚ್ಛಿಸುತ್ತಾರೆ. ಈ ಅಲಂಕಾರವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲಂಕಾರವನ್ನು ಶಬ್ದದಿಂದ ಮತ್ತು ಅರ್ಥದಿಂದ ಎರಡು ಬಗೆಯಾಗಿ ಗುರುತಿಸುತ್ತಾರೆ. ನಾವು ಅಲಂಕಾರವನ್ನು ಎರಡು ವಿಧವಾಗಿ, ಎರಡು ಪ್ರಕಾರವಾಗಿ ನಾವು ಗುರುತಿಸುತ್ತೇವೆ. ಒಂದು ಶಬ್ದಗಳಿಂದ, ಇನ್ನೊಂದು ಅರ್ಥದಿಂದ. ಈ ರೀತಿ ಎರಡು ಪ್ರಕಾರವಾಗಿ ನಾವು ಎರಡು ಬಗೆಯಾಗಿ ನಾವು ಗುರುತಿಸುತ್ತೇವೆ ಅಲಂಕಾರವನ್ನು. ಮೊದಲನೆಯದು ಶಬ್ದ ಚಮತ್ಕಾರ ಮೂಲವಾದ ಶಬ್ದಾಲಂಕಾರಗಳಾದರೆ, ಮೊದಲನೆಯದು ಶಬ್ದಗಳ ಚಮತ್ಕಾರದ ಮೂಲವಾದ ಶಬ್ದಾಲಂಕಾರಗಳಾದರೆ, ಎರಡನೆಯದು ಅರ್ಥ ಸೌಂದರ್ಯ ಮೂಲವಾದ ಅರ್ಥಾಲಂಕಾರಗಳು. ಮೊದಲನೆಯ ಪ್ರಕಾರ ಶಬ್ದಗಳಿಗೆ ಸಂಬಂಧಿಸಿದ್ದರೆ, ಎರಡನೆಯ ಪ್ರಕಾರ ಅರ್ಥಕ್ಕೆ ಸಂಬಂಧಿಸಿದೆ. ಅರ್ಥದ ಸೌಂದರ್ಯ ಅಭಿವ್ಯಕ್ತವಾಗುತ್ತದೆ. ಶಬ್ದಾಲಂಕಾರಗಳು ಕಾವ್ಯದೇವಿಯ ಬಾಹ್ಯ ಭೂಷಣವಾದರೆ, ಸ್ವಲ್ಪ ಸೂಕ್ಷ್ಮತೆಯಿಂದ ನಾವು ಗಮನಿಸಿದರೆ ಅಲಂಕಾರ ಎಂದರೇನು, ಅಲಂಕಾರದ ಹಿನ್ನೆಲೆ, ಅಲಂಕಾರದ ಪ್ರಕಾರಗಳು, ವ್ಯತ್ಯಾಸಗಳು, ಶಬ್ದಾಲಂಕಾರಕ್ಕೂ ಮತ್ತು ಅರ್ಥಾಲಂಕಾರಕ್ಕೂ ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು. ಇಲ್ಲಿ ನೋಡಿರಲಿ, ಶಬ್ದಾಲಂಕಾರಗಳು ಕಾವ್ಯದೇವಿಯ ಬಾಹ್ಯಭೂಷಣವಾದರೆ, ಅರ್ಥಾಲಂಕಾರಗಳು ನವರಸಗಳಿಂದೊಳಗೂಡಿ ದೇವಿಯ ಆಂತರಿಕ ಭೂಷಣವಾಗಿ ಅವಳ ಸೌಂದರ್ಯ ಶೋಭೆ ಹೆಚ್ಚಿಸುತ್ತವೆ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಶಬ್ದಾಲಂಕಾರ ಬಾಹ್ಯ ವರ್ತನೆಗೆ, ಬಾಹ್ಯ ಭೂಷಣಕ್ಕೆ ಸಂಬಂಧಿಸಿದರೆ ಅರ್ಥಾಲಂಕಾರ ಆಂತರಿಕ ಭೂಷಣಕ್ಕೆ ಸಂಬಂಧಿಸಿದ್ದು. ಇದನ್ನೇ ಅರ್ಥಾಲಂಕಾರಗಳು ನೈಸರ್ಗಿಕವಾಗಿರುವ ಸೌಂದರ್ಯವನ್ನು ಹೆಚ್ಚಿಸುವ ರತ್ನ ಖಚಿತ ಕುಂದನದ ಒಡವೆಗಳಿದ್ದಂತೆ, ಶಬ್ದಾಲಂಕಾರಗಳು ಸದ್ದಿಗೋಸ್ಕರ ಕಟ್ಟಿಕೊಂಡ ಗೆಜ್ಜೆಗಳಂತೆ ಎಂದು ಪಂಡಿತರ ಅಭಿಪ್ರಾಯ, ಎಂದು ಪಂಡಿತ ಮತ್ತು ಪಾಮರರ ಅಥವಾ ಅಲಂಕಾರ ಶಾಸ್ತ್ರಜ್ಞರ ಒಂದು ಅಭಿಪ್ರಾಯವಾಗಿದೆ. ಈ ರೀತಿ ನಾವು ಅಲಂಕಾರದಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ, ಶಬ್ದ ಮತ್ತು ಅರ್ಥಗಳ ವ್ಯತ್ಯಾಸವನ್ನು ನಾವು ಗಮನಿಸಿದಾಗ ನಮಗೆ ಸರಳ ಹಾಗೂ ಸುಲಭತೆಯಿಂದ ನಮಗೆ ಅಲಂಕಾರದ ಬಗ್ಗೆ ಅರಿವು ಆಗುತ್ತೆ. ಇಲ್ಲಿ ಕೊನೆಯ ವಾಕ್ಯದಲ್ಲಿ ನೋಡ್ರಿಲ್ಲಿ, ಸೌಂದರ್ಯವನ್ನು ನೈಸರ್ಗಿಕವಾಗಿ ಸೌಂದರ್ಯವನ್ನು ಹೆಚ್ಚಿಸುವ ಒಂದು ಸಾಧನ ಅರ್ಥಾಲಂಕಾರ. ಅದೇ ಶಬ್ದಾಲಂಕಾರ ಎಂದರೆ ಸದ್ದಿಗೋಸ್ಕರ, ಶಬ್ದಕ್ಕೋಸ್ಕರ ಕಟ್ಟಿಕೊಂಡ ಗೆಜ್ಜೆಗಳಂತೆ ತೋರುವಿಕೆಗಾಗಿ ಏನಿದೆ ಶಬ್ದಾಲಂಕಾರ ಇದ್ದರೆ, ಅರ್ಥಾಲಂಕಾರ ನೈಸರ್ಗಿಕವಾಗಿ ಒಳಗಿನಿಂದ, ಆತ್ಮದಿಂದ, ಹೃದಯದಿಂದ ಬಂದಂಥ ಅರ್ಥಗಳು. ಅದಕ್ಕೆ ನಾವು ಅರ್ಥಾಲಂಕಾರ ಅಂತ ನಾವು ಗುರುತಿಸುತ್ತೇವೆ. ಈ ರೀತಿ ನಾವು ಇನ್ನೂ ಅನೇಕ ವ್ಯತ್ಯಾಸಗಳನ್ನು, ಶಬ್ದಕ್ಕೆ ಅರ್ಥಕ್ಕೆ ಇರುವಂಥ ಇನ್ನೂ ಅನೇಕ ವ್ಯತ್ಯಾಸಗಳನ್ನು ನಾವು ಕ್ರೋಢೀಕರಿಸಿ ನೋಡಿದಾಗ, ಕ್ರೋಢೀಕರಿಸಿ ಗಮನಿಸಿದಾಗ, ನಾವು ಅಭ್ಯಸಿಸಿದಾಗ ನಮಗೆ ಇದರ ಸ್ಪಷ್ಟತೆ ಸರಳವಾಗಿ ನಮಗೆ ತಿಳಿಯುತ್ತದೆ. ಮುಂದೆ ನಾವು ಗಮನಿಸಿದಾಗ ಒಂದು ಉದಾಹರಣೆಯಾಗಿ ನಾವು ಅಲಂಕಾರಕ್ಕೆ ತೆಗೆದುಕೊಳ್ಳೋಣ. ಈಗ ಸಾಮಾನ್ಯವಾಗಿ ನಾವು ಒಂದು ವಾಕ್ಯವನ್ನು ನುಡಿಯೋಣ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು
ಎಂದು ಹೇಳುವ ಬದಲಿಗೆ. ಇದೊಂದು ಸಾಮಾನ್ಯ ವಾಕ್ಯ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು ಅಥವಾ ಸೂರ್ಯ ಹುಟ್ಟಿದನು ಎಂಬುದು ಒಂದು ಸಾಮಾನ್ಯ ವಾಕ್ಯ. ಇದರ ಬದಲಿಗೆ ನಾವು ಇದನ್ನು ಸ್ವಲ್ಪ ವಿಶೇಷವಾಗಿ ವಾಕ್ಯವನ್ನು ಪರಿವರ್ತಿಸೋಣ. ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು ಎಂದು ಹೇಳಿದಾಗ ಮಾತಿನ ಸೌಂದರ್ಯ ಹೆಚ್ಚುತ್ತದೆ. ನೋಡ್ರಿ, ಒಂದು ಉದಾಹರಣೆಯಾಗಿ ಒಂದು ವಾಕ್ಯವನ್ನು ನಾವು ತೆಗೆದುಕೊಂಡಾಗ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು, ಇದು ಸಾಮಾನ್ಯ ವಾಕ್ಯ. ಸಾಮಾನ್ಯವಾಗಿ ಈ ರೀತಿ ಹೇಳಿದರೆ 4 ಜನ ಕೇಳಿದಂಥ 4 ಜನಕ್ಕೂ ಸಹಿತ ಆಕರ್ಷಣೀಯ ಆಗಲ್ಲ ಮಾತು. ಇದೇ ವಾಕ್ಯವನ್ನು ನಾವು ಸ್ವಲ್ಪ ಬದಲಿಸಿ ಪರಿವರ್ತಿಸಿ ಹೇಳಿದಾಗ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು. ಈ ರೀತಿ ಹೇಳಿದರೆ ಮಾತಿನ ಸೌಂದರ್ಯ, ಮಾತಿನಲ್ಲಿ ಅಲಂಕಾರ ಏನಾಗುತ್ತೆ, ಹೆಚ್ಚಾಗುತ್ತದೆ. ಈಗ ನಾವು ಗಮನಿಸಿದಾಗ ಶಬ್ದ ಅಲಂಕಾರದಲ್ಲಿ ಪ್ರಕಾರಗಳು. ಅಲಂಕಾರದಲ್ಲಿ 2 ಪ್ರಕಾರಗಳಿವೆ. ಅಲಂಕಾರದಲ್ಲಿ 2 ವಿಧಗಳಿವೆ. ಅವು ಯಾವುವು ಗಮನಿಸೋಣ. ಅಲಂಕಾರದಲ್ಲಿ ಮೊದಲನೆಯ ವಿಧ ಅಥವಾ ಮೊದಲನೆಯ ಪ್ರಕಾರ ಶಬ್ದಾಲಂಕಾರ. ಎರಡನೆಯ ವಿಧ ಅರ್ಥಾಲಂಕಾರ. ನಾವು ಹಿಂದೆ ಗಮನಿಸಿದಾಗ ಏನೈತಿ, ಶಬ್ದ ಮತ್ತು ಅರ್ಥಕ್ಕೆ ವ್ಯತ್ಯಾಸಗಳು ನಾವು ಕ್ರೋಢೀಕರಿಸಿ ನಾವು ಗಮನಿಸಿದಾಗ ಸ್ವಲ್ಪ ವ್ಯತ್ಯಾಸಗಳು ನಮಗೆ ಕಂಡು ಬಂದಿದ್ದು, ಸ್ಪಷ್ಟತೆ ನಮಗೆ ಕಂಡು ಬಂದಿತ್ತು. ಈಗ ನೋಡ್ರಿ, ಅಲಂಕಾರದಲ್ಲಿ 2 ಪ್ರಕಾರ. ಒಂದನೇದ್ದು ಶಬ್ದಾಲಂಕಾರ, ಎರಡನೇದ್ದು ಅರ್ಥಾಲಂಕಾರ. ನೋಡಿ, ಒಂದನೇ ಪ್ರಕಾರದಲ್ಲಿ ಶಬ್ದಾಲಂಕಾರ ಎಂದರೇನು, ಶಬ್ದಾಲಂಕಾರದಲ್ಲಿ ವಿಧಗಳು ಎಷ್ಟು, ಶಬ್ದಾಲಂಕಾರಕ್ಕೆ ಉದಾಹರಣೆಗಳು ಯಾವ್ಯಾವು ಸ್ವಲ್ಪ ನಾವು ಗಮನಿಸುತ್ತಾ ಹೋಗೋಣ. ಬನ್ನಿ, ಶಬ್ದಾಲಂಕಾರ ಎಂದರೇನು? ಶಬ್ದಾಲಂಕಾರ ಎಂದರೆ ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಎನ್ನುವರು. ಶಬ್ದಾಲಂಕಾರ ಎಂದರೆ ಶಬ್ದ ಅಥವಾ ಪದಗಳ ಜೋಡಣೆಯ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚಿದರೆ, ಆ ಪದ್ಯದ ಅಥವಾ ಕಾವ್ಯದ ಸೌಂದರ್ಯ ಶಬ್ದ ಅಥವಾ ಪದಗಳಿಂದ ಅದರ ಸೌಂದರ್ಯ ಹೆಚ್ಚಿದರೆ ಅದನ್ನು ನಾವು ಶಬ್ದಾಲಂಕಾರ ಎಂದು ನಾವು ಗುರುತಿಸುತ್ತೇವೆ. ಈ ಶಬ್ದಾಲಂಕಾರದಲ್ಲಿ 3 ಪ್ರಕಾರವಾಗಿ ನಾವು ವಿಭಾಗಿಸುತ್ತೇವೆ. ಮೊದಲನೆಯ ಪ್ರಕಾರ ಅನುಪ್ರಾಸ, ಎರಡನೆಯ ಪ್ರಕಾರ ಯಮಕ, ಮೂರನೆಯ ಪ್ರಕಾರ ಚಿತ್ರಕವಿತ್ವ. ಈ ರೀತಿ ಶಬ್ದಾಲಂಕಾರದಲ್ಲಿ ನಾವು 3 ವಿಧಗಳಾಗಿ ಅಥವಾ 3 ಪ್ರಕಾರಗಳಾಗಿ ನಾವು ವಿಭಾಗಿಸುತ್ತೇವೆ. ಅದರಲ್ಲಿ ಮೊದಲನೆಯ ಪ್ರಕಾರ ಅನುಪ್ರಾಸ. ಅನುಪ್ರಾಸ ಎಂದರೇನು? ಕಾವ್ಯದಲ್ಲಿ ಅಕ್ಷರ ಅಥವಾ ಶಬ್ದಗಳು ಪುನಃ ಪುನಃ ಬರುತ್ತಿದ್ದರೆ ಅದನ್ನು ಅನುಪ್ರಾಸ ಎನ್ನುವರು. ಅನುಪ್ರಾಸ ಎಂದರೆ ಕಾವ್ಯದಲ್ಲಿ ಅಥವಾ ಪದ್ಯದಲ್ಲಿ ಅಕ್ಷರ ಅಥವಾ ಶಬ್ದಗಳ ಪುನಃ ಪುನಃ ಬಳಕೆಯಾದರೆ, ಪುನಃ ಪುನಃ ಬರುತ್ತಿದ್ದರೆ ಅದನ್ನು ಅನುಪ್ರಾಸ ಎಂದು ನಾವು ಗುರುತಿಸುತ್ತೇವೆ. ಈ ಅನುಪ್ರಾಸವನ್ನು ನಾವು ವೃತ್ತಾನುಪ್ರಾಸ ಹಾಗೂ ಚೇಕಾನುಪ್ರಾಸ ಎಂದು 2 ಪ್ರಕಾರಗಳಾಗಿ 2 ವಿಧಗಳಾಗಿ ವಿಂಗಡಿಸುತ್ತೇವೆ. ಅನುಪ್ರಾಸದಲ್ಲಿ 2 ಪ್ರಕಾರಗಳಾಗಿ ನಾವು ವಿಭಾಗಿಸುತ್ತೇವೆ. ಮೊದಲನೆಯದ್ದು ವೃತ್ತಾನುಪ್ರಾಸ, ಎರಡನೇದ್ದು ಚೇಕಾನುಪ್ರಾಸ. ವೃತ್ತಾನುಪ್ರಾಸ ಎಂದರೇನು? ವೃತ್ತಾನುಪ್ರಾಸ ಎಂದರೆ 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಅಥವಾ ಕಾವ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅದನ್ನು ವೃತ್ತಾನುಪ್ರಾಸ ಎನ್ನುವರು. ಒಂದು ಪದ್ಯದಲ್ಲಿ ಅಥವಾ ಒಂದು ಕಾವ್ಯದ ಸಾಲುಗಳಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು, ಸ್ವರಗಳಲ್ಲ, ಇಲ್ಲಿ ನಾವು ಗಮನಿಸಬೇಕು. 1 ಅಥವಾ 2 ವ್ಯಂಜನಾಕ್ಷರಗಳು ಪದ್ಯದ ಅಥವಾ ಕಾವ್ಯದ ಸಾಲುಗಳಲ್ಲಿ ಪುನಃ ಪುನಃ ಬಂದರೆ ಅಥವಾ ಮತ್ತೆ ಮತ್ತೆ ಬಂದರೆ ಅದನ್ನು ವೃತ್ತಾನುಪ್ರಾಸ ಎನ್ನುವರು. ಉದಾಹರಣೆಗಾಗಿ ನಾವೊಂದು ಪದ್ಯದ ಒಂದು ಸಾಲನ್ನು ನಾವು ಗಮನಿಸೋಣ. ಎಳ ಗಿಳಿಗಳ
ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಗಮನಿಸಿ, ಎಳಗಿಳಿಗಳ ಬಳಗವು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳೆಸಿ ಬಂದವು. ನೋಡ್ರಿ, ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಈ ಪದ್ಯದ ಸಾಲುಗಳಲ್ಲಿ ಪದೇ ಪದೇ ಬಂದರೆ ಅಥವಾ ಪುನಃ ಪುನಃ ಬಂದರೆ ಅಥವಾ ಮತ್ತೆ ಮತ್ತೆ ಬಂದರೆ ಅದನ್ನು ನಾವು ವೃತ್ಯಾನುಪ್ರಾಸ ಎಂದು ಗಮನಿಸುತ್ತೇವೆ ಅಥವಾ ಗುರುತಿಸುತ್ತೇವೆ. ನೋಡಿ, ಳ, ಗ, ಈ ವ್ಯಂಜನಾಕ್ಷರಗಳು ಪದ್ಯದ ಸಾಲಿನಲ್ಲಿ ಪದೇ ಪದೇ ಬರ್ತಾ ಇದೆ. ಇದನ್ನು ನಾವು ಗಮನಿಸಬೇಕು. ಇದಕ್ಕೆ ನಾವು ವೃತ್ಯಾನುಪ್ರಾಸ ಎಂದು ನಾವು ಕರೆಯುತ್ತೇವೆ. ಎರಡನೇ ಪ್ರಕಾರ ಛೇಕಾನುಪ್ರಾಸ. ಛೇಕಾನುಪ್ರಾಸ ಎಂದರೇನು? ಛೇಕಾನುಪ್ರಾಸ ಎಂದರೆ ಎರಡೆರಡು ವ್ಯಂಜನಗಳು ಪುನರಾವರ್ತನೆಗೊಂಡರೆ ಅದನ್ನು ಛೇಕಾನುಪ್ರಾಸ ಎನ್ನುವರು. ಪದ್ಯದ ಸಾಲಿನಲ್ಲಿ ಏನೈತಿ? ಎರಡೆರಡು ವ್ಯಂಜನಾಕ್ಷರಗಳು ಪುನರಾವರ್ತನೆಗೊಂಡರೆ, ಪುನಃ ಪುನಃ ಬಂದರೆ ಅದನ್ನು ನಾವು ಛೇಕಾನುಪ್ರಾಸ ಎನ್ನುವರು. ಉದಾಹರಣೆಗಾಗಿ ಇಲ್ಲೊಂದು ವಚನ ಇದೆ, ಒಂದು ವಾಕ್ಯ ಇದೆ, ಒಂದು ಪದ್ಯದ ಸಾಲಿದೆ, ಗಮನಿಸೋಣ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಎರಡೆರಡು ವ್ಯಂಜನಾಕ್ಷರಗಳು, ಮಾಡಿ ಮಾಡಿ, ನೀಡಿ ನೀಡಿ, ಈ ರೀತಿ ವ್ಯಂಜನಾಕ್ಷರವು ಪುನರಾವರ್ತನೆಗೊಂಡರೆ, ಮತ್ತೆ ಮತ್ತೆ ಬಂದರೆ ಅದನ್ನು ನಾವು ಛೇಕಾನುಪ್ರಾಸ ಅಂತ ನಾವು ಗುರುತಿಸುತ್ತೇವೆ. ವೃತ್ಯಾನುಪ್ರಾಸದಲ್ಲಿ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗಬಹುದು. ಇಲ್ಲಿ ಛೇಕಾನುಪ್ರಾಸದಲ್ಲಿ ಎರಡೆರಡು ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗುತ್ತೆ. ಛೇಕಾನುಪ್ರಾಸ ಮತ್ತು ವೃತ್ಯಾನುಪ್ರಾಸಕ್ಕೆ ನಾವು ವ್ಯತ್ಯಾಸವನ್ನು ಗಮನಿಸಬೇಕಾಗತ್ತೆ. ಹಾಡಿ ಹಾಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತು. ನೋಡಿ, ವಚನದ ಸಾಲುಗಳು ವಾಕ್ಯದಲ್ಲಿ ಯಾವ ರೀತಿಯಾಗಿದೆ? ಹಾಡಿ ಹಾಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತು. ಪದ್ಯದ ಸಾಲುಗಳ ಆದಿಯಲ್ಲಿ ಹಾಡಿ ಹಾಡಿ, ಉಗುಳಿ ಉಗುಳಿ, ಈ ರೀತಿ ಪದಗಳು ಬಂದರೆ ಅದು ಛೇಕಾನುಪ್ರಾಸ. ಎರಡೆರಡು ವ್ಯಂಜನಾಕ್ಷರಗಳು, ಎರಡೆರಡು ವ್ಯಂಜನ ಪದಗಳು ಏನಿದೆ ಬಂದರೆ ಅದನ್ನು ನಾವು ಛೇಕಾನುಪ್ರಾಸ ಅಂತ ಕರಿತೀವಿ. ಒಂದು ಅಥವಾ ಎರಡು ವ್ಯಂಜನಗಳು ಅಥವಾ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆದರೆ ಅದಕ್ಕೆ ನಾವು ವೃತ್ಯಾನುಪ್ರಾಸ ಅಂತ ನಾವು ಗುರುತಿಸುತ್ತೇವೆ. ಎರಡನೆಯ ಪ್ರಕಾರ, ಶಬ್ದಾಲಂಕಾರದ ಎರಡನೇ ಪ್ರಕಾರ ಯಮಕ ಅಥವಾ ಯಮಕ ಅಲಂಕಾರ. ಯಮಕ ಅಲಂಕಾರ ಎಂದರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದ ಅಥವಾ ಪದಭಾಗವಾಗಲಿ ಒಂದು ಪದ್ಯದ ಆದಿ, ಮಧ್ಯ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಬಂದರೆ ಅದು ಯಮಕ ಅಲಂಕಾರ ಎನ್ನುವರು. ಗಮನಿಸಬೇಕು, ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳು ಅಥವಾ ವ್ಯಂಜನಾಕ್ಷರಗಳು ಪದ ಅಥವಾ ಪದಭಾಗ ಒಂದು ಪದ್ಯದ ಆದಿ ಅಥವಾ ಪ್ರಾರಂಭದಲ್ಲಿರಬಹುದು, ಮಧ್ಯಭಾಗದಲ್ಲಿರಬಹುದು ಅಥವಾ ಕೊನೆಯ ಭಾಗ ಅಥವಾ ಅಂತ್ಯದಲ್ಲಿ ಇದ್ದರೆ ಅದಕ್ಕೆ ನಾವು ಯಮಕ ಅಲಂಕಾರ ಎಂದು ನಾವು ಗುರುತಿಸುತ್ತೇವೆ. ಒಂದು ಉದಾಹರಣೆಗಾಗಿ ಆದಿಭಾಗದಲ್ಲಿರುವಂಥ ಒಂದು ಪದ್ಯದ ಒಂದೆರಡು ಚರಣಗಳನ್ನು ನಾವು ಉದಾಹರಣೆಗಾಗಿ ಗಮನಿಸೋಣ. ಸಮರ ದೋಳ್ ಗಗ್ರ ಶೌರ್ಯಂ, ಸಮರಸ ಸಂಪನ್ನ ನಾಮದು ದಾರ ನಪ್ಪನ್. ಇಲ್ಲಿ ಆದಿಭಾಗದಲ್ಲಿ ಅಥವಾ ಪ್ರಾರಂಭದಲ್ಲಿ ಸಮರ ಈ ರೀತಿ ಪೂರ್ತಿ ಪದ್ಯದ ಚರಣ 4 ಚರಣ ಇರಲಿ, 4 ಚರಣ ಷಟ್ಪದಿ ಇರಲಿ, 8 ಚರಣ ಇರಲಿ, 10 ಚರಣ ಇರಲಿ, 14 ಚರಣ ಇರಲಿ, ಅದರಲ್ಲಿ ಏನಿದೆ ಪ್ರಾರಂಭದಲ್ಲಿ ಏನಿರಬೇಕು? 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದ ಅಥವಾ ಪದದ ಭಾಗ ಅದು ಪದ್ಯದ ಆದಿಯಲ್ಲಿರಬಹುದು ಅಥವಾ ಮಧ್ಯದಲ್ಲಿರಬಹುದು ಅಥವಾ ಕೊನೆಯಲ್ಲಿ ಬರಬಹುದು. ಇದಕ್ಕೆ ನಾವು ಯಮಕ ಅಲಂಕಾರ ಅಂತೀವಿ. ವ್ಯತ್ಯಾಸಗಳನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ವೃತ್ಯಾನುಪ್ರಾಸ, ಛೇಕಾನುಪ್ರಾಸ, ಯಮಕ, ಈಗಳಲ್ಲಿ 3ರಲ್ಲಿ ವ್ಯತ್ಯಾಸಗಳು.
ವೃತ್ತಾನುಪ್ರಾಸದಲ್ಲಿ ಏನಿದೆ, ಒಂದು ಅಥವಾ ಎರಡು ಅಕ್ಷರಗಳು ಅಲ್ಲೇನಾಗುತ್ತೆ, ಪುನರಾವರ್ತನೆ ಆಗುತ್ತೆ. ಚೇಕಾನುಪ್ರಾಸದಲ್ಲಿ ಎರಡೆರಡು ವ್ಯಂಜನ ಅಕ್ಷರಗಳು ಏನಾಗುತ್ತೆ, ಪುನರಾವರ್ತನೆ ಆಗುತ್ತೆ. ಆದರೆ ಯಮಕಾಲಂಕಾರದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಏನಾಗುತ್ತೆ, ಪುನರಾವರ್ತನೆ ಆಗ್ತವೆ. ಅದು ಪದ್ಯದ ಆದಿಯಲ್ಲಿರ್ಬೋದು, ಪದ್ಯದ ಪ್ರಾರಂಭದಲ್ಲಿರ್ಬೋದು, ಪದ್ಯ ಭಾಗದ ಅಥವಾ ಮಧ್ಯದಲ್ಲಿರಬಹುದು, ಅಥವಾ ಅಂತ್ಯದಲ್ಲಿ ಕೊನೆಯಲ್ಲಿಯೂ ಇರಬಹುದು. ಇದು ಯಮಕಾಲಂಕಾರದ ನಿಯಮ. ಶಬ್ದಾಲಂಕಾರದಲ್ಲಿ 3ನೆಯ ಪ್ರಕಾರ ನಾವು ಗಮನಿಸೋಣ, ಚಿತ್ರಕವಿತ್ವ. ಚಿತ್ರಕವಿತ್ವ ಎಂದರೇನು? ಚಿತ್ರಕವಿತ್ವ ಎಂದರೆ ಕವಿಗಳು ತಮ್ಮ ಬುದ್ಧಿ ಕೌಶಲ್ಯದಿಂದ ವೈಚಿತ್ರ್ಯಪೂರ್ಣವಾಗಿ ಅಕ್ಷರ ಪದಗಳನ್ನು ಜೋಡಿಸಿ ಪದ್ಯ ರಚಿಸುತ್ತಾರೆ. ಕವಿಗಳು, ಚಿತ್ರಕವಿತ್ವ ಅಂದರೆ ಇದೊಂದು ವಿಚಿತ್ರ ಪದಪುಂಜ, ವಿಚಿತ್ರ ಪದಗಳ ಸಂಗ್ರಹ ಅಂತ ನಾವು ಗುರುತಿಸುತ್ತೇವೆ. ಕವಿಗಳು ತಮ್ಮ ಬುದ್ಧಿ ಕೌಶಲ್ಯದಿಂದ ವೈಚಿತ್ರ್ಯಪೂರ್ಣವಾಗಿ ಅಕ್ಷರ ಪದಗಳನ್ನು ಅಥವಾ ಶಬ್ದಗಳನ್ನು ಜೋಡಿಸಿ ಪದ್ಯ ಅಥವಾ ಕಾವ್ಯ ರಚಿಸುತ್ತಾರೆ. ಇದಕ್ಕೆ ಚಿತ್ರಕವಿತ್ವ ಅಥವಾ ಬಂಧ ಎನ್ನುವರು. ಚಿತ್ರಕವಿತ್ವಕ್ಕೆ ನಾವು ಇನ್ನೊಂದು ಹೆಸರನ್ನು ಹೆಸರನ್ನು ಗುರುತಿಸುತ್ತೇವೆ, ಬಂಧ ಎಂದು. ಉದಾಹರಣೆಗೆ ನಾವು ಗಮನಿಸಿದಾಗ ನಾವು ನೋಡ್ರಿ, ನಂದನ ನಂದನ ನಿಂದೊಂದನ ಮೈ ಮುಂದೆ ನಿಂದುದೆ ದೆಂದನೆ ಮುದದಿ. ಎಷ್ಟು ಮುದ್ದಾದಂತಹ ಒಂದು ಪದ್ಯದ ಚರಣಗಳಿವೆ ಇವು. ಇಲ್ಲಿ ಈ ಪದ್ಯದಲ್ಲಿ ನಾವು ಗಮನಿಸುವುದು ಕೇವಲ 3 ಅಕ್ಷರಗಳನ್ನು ಮಾತ್ರ. ಇಲ್ಲಿ ಕವಿಗಳು ನೋಡ್ರಿ ತಮ್ಮ ಚಾಣಾಕ್ಷತೆಯಿಂದ ನ ದ ಮ ಎಂಬ 3 ಅಕ್ಷರಗಳ ಬಳಕೆಯಿಂದ ಒಂದು ಕಂದ ಪದ್ಯ ರಚನೆಯಾಗಿದೆ. ಕಂದ ಪದ್ಯವನ್ನು ಒಂದು ರಚನೆ ಮಾಡಿದ್ದಾರೆ. ಅದರ ಕಂದ ಪದ್ಯ ಅಂದರೆ ನಿಮಗೆ ಗೊತ್ತೇ ಇದೆ. ಕಂದ ಅಂದರೆ 4 ಸಾಲಿನ ಅಥವಾ 4 ಚರಣಗಳ ಪದ್ಯಕ್ಕೆ ನಾವು ಕಂದ ಪದ್ಯ ಅಂತ ನಾವು ಗುರುತಿಸುತ್ತೇವೆ. ಆ 4 ಸಾಲಿನ ಪದ್ಯದಲ್ಲಿ ಮೊದಲ 2 ಚರಣಗಳು, ಮೊದಲೆರಡು ಸಾಲುಗಳನ್ನು ನಾವು ಉದಾಹರಣೆಯಾಗಿ ನಾವು ತೆಗೆದುಕೊಂಡಿದ್ದೇವೆ. ಈ 2 ಸಾಲುಗಳಲ್ಲಿ ನ ದ ಮ ಎಂಬ 3 ಅಕ್ಷರಗಳಿಂದ ಪದ್ಯ ಪೂರ್ಣವಾಗಿದೆ, ಪದ್ಯ ಭಾಗ ಪೂರ್ಣವಾಗಿದೆ. ಇದರ ವೈಶಿಷ್ಟ್ಯ ಇದು ಕವಿಗಳ ಜಾಣ್ಮೆ ಅಂತ ನಾವು ಗುರುತಿಸಬಹುದು. ಇದೇ ಚಿತ್ರಕವಿತ್ವ. ವಿಚಿತ್ರವಾಗಿ ಪದಗಳ ಅಥವಾ ಶಬ್ದಗಳ ಅಥವಾ ಅಕ್ಷರಗಳ ಬಳಕೆಯಿಂದ ಇಂತಹ ಒಂದು ಪದ್ಯ ಕೌಶಲ್ಯವನ್ನು ಏನೈತಿ ತಮ್ಮ ಬುದ್ಧಿಶಕ್ತಿಯಿಂದ, ಬುದ್ಧಿ ಕೌಶಲ್ಯದಿಂದ ಒಂದು ವಿಚಿತ್ರವಾಗಿ ಅಥವಾ ಒಂದು ವೈಚಿತ್ರವಾಗಿ ಪದ್ಯ ರಚಿಸುವುದೇ ಚಿತ್ರಕವಿತ್ವ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಟ್ಟಾರೆಯಾಗಿ ನಾವು ಗಮನಿಸುತ್ತಾ ಬಂದಂತೆ ಅಲಂಕಾರದ ಹಿನ್ನೆಲೆ, ಅಲಂಕಾರದ ಪ್ರಕಾರಗಳು, ಅದರಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ. ಈ ಶಬ್ದಾಲಂಕಾರದಲ್ಲಿ 3 ಪ್ರಕಾರಗಳು. ಆ 3 ಪ್ರಕಾರಗಳು ಯಾವ್ಯಾವು ಎಂಬುದನ್ನು ಗುರುತಿಸುತ್ತಾ ಯಮಕ, ಅನುಪ್ರಾಸ, ಚಿತ್ರಕವಿತ್ವ ಇವುಗಳ ಬಗ್ಗೆ ಉದಾಹರಣೆಯ ಸಹಿತ ವ್ಯಾಖ್ಯಾನಗಳನ್ನು ನಾವು ಗುರುತಿಸುತ್ತಾ ನಾವು ಏನಿದೆ ಈ ಶಬ್ದಾಲಂಕಾರದ ಬಗ್ಗೆ ಸವಿವರವಾಗಿ ನಾವು ಅರ್ಥೈಸಿಕೊಂಡಿದ್ದೇವೆ ಅಂತ ನಾವು ಅರಿತಿದ್ದೇನೆ. ಈ ಶಬ್ದಾಲಂಕಾರ 5, 6, 7ನೇ ತರಗತಿ ಇರಬಹುದು, ಅಥವಾ 8, 9, 10ನೇ ತರಗತಿಯ ಕನ್ನಡ ಪರೀಕ್ಷೆಯಲ್ಲಿ ಅಥವಾ ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಲಂಕಾರದ ಬಗ್ಗೆ 1 ಅಂಕದ ಪ್ರಶ್ನೆ ನಾವು ಎದುರಿಸಬೇಕಾಗುತ್ತೆ. ಎದುರಿಸಿದಾಗ ಇದರ ಬಗ್ಗೆ ನಾವು ಸವಿವರವಾಗಿ ನಾವು ಅರ್ಥೈಸಿಕೊಂಡಿದ್ದರೆ ನಾವು ಸರಳವಾಗಿ, ಸುಲಭವಾಗಿ, ಸುಲಲಿತವಾಗಿ ನಾವು ಆ ಪ್ರಶ್ನೆಗೆ ಉತ್ತರವನ್ನು ನೀಡಲು ನಾವು ಸಿದ್ಧರಾಗುತ್ತೇವೆ. ಇದರ ಹಿಂದೆ ಮೂಲ
ಪ್ರಯತ್ನ, ಸತತ ಅಭ್ಯಾಸ ಇದೇ ಇದರ ಮೂಲ. ಅಲಂಕಾರದಲ್ಲಿ ಇದೆ ಶಬ್ದಾಲಂಕಾರ. ಒಂದು ಅಂಕದ ಪ್ರಶ್ನೆ ಏನೈತೆ ಸಂಭವನೀಯವಾಗಿ ಬರಬಹುದು. ಆದ್ದರಿಂದ ನಾವು ಸವಿವರವಾಗಿ ಉದಾಹರಣೆಯ ಸಹಿತ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ನಮಗೆ ಶಬ್ದಾಲಂಕಾರ ಎಂದರೇನು, ಶಬ್ದಾಲಂಕಾರದ ವಿಧಗಳ ಬಗ್ಗೆ ಹಾಗೂ ಉದಾಹರಣೆಗಳನ್ನು ಸಹಿತ ನಾವು ಏನೈತೆ ಗಮನಿಸಿ ಅಭ್ಯಸಿಸಬೇಕು. ಇದರಿಂದ ನಮಗೇನೈತೆ ಪರೀಕ್ಷೆಯಲ್ಲಿ ಸರಳ ಹಾಗೂ ಸುಲಲಿತವಾಗಿ ನಾವು ಪ್ರಶ್ನೆಗಳನ್ನು ನಾವೇನೈತೆ ಉತ್ತರಿಸಲು ನಮಗೆ ಅನುಕೂಲವಾಗುತ್ತದೆ. ಹಾಗೆ ಅಲಂಕಾರದಲ್ಲಿ ನಾವು ಎರಡನೆಯ ಪ್ರಕಾರವಾದದ್ದು ಅರ್ಥಾಲಂಕಾರ. ಈ ಅರ್ಥಾಲಂಕಾರದ ಬಗ್ಗೆ ನಾವು ಸ್ವಲ್ಪ ಸವಿವರವಾಗಿ ಗಮನಿಸೋಣ. ಅರ್ಥಾಲಂಕಾರ ಎಂದರೇನು, ಅರ್ಥಾಲಂಕಾರದ ವಿಧಗಳು, ಆ ವಿಧಗಳಲ್ಲಿ ಅರ್ಥಾಲಂಕಾರದ ಉದಾಹರಣೆ ಸಹಿತ ನಾವು ಸ್ವಲ್ಪ ಗಮನಿಸಿದಾಗ ಅರ್ಥಾಲಂಕಾರ ಎಂದರೇನು ನಮಗೆ ಸ್ಪಷ್ಟತೆ ದೊರೆಯುತ್ತೆ. ಬನ್ನಿ, ಅರ್ಥಾಲಂಕಾರ ಎಂದರೆ ಅರ್ಥಕ್ಕೆ ಪ್ರಾಮುಖ್ಯತೆವಿದ್ದು ಅರ್ಥವನ್ನು ಸ್ಪಷ್ಟಪಡಿಸುವುದಾಗಿದೆ. ಈ ಕಾರ್ಯವು ಹೋಲಿಕೆ, ವಿರೋಧ, ನಾನಾರ್ಥ, ದೃಷ್ಟಾಂತ, ತರ್ಕ ಮುಂತಾದ ಬಗೆಗಳಿಂದ ನಡೆಯುತ್ತದೆ. ಅರ್ಥಾಲಂಕಾರದಲ್ಲಿ ಏನಿದೆ ಗಮನಿಸಬೇಕಾದದ್ದು ಅರ್ಥಕ್ಕೆ ಪ್ರಾಮುಖ್ಯತೆ ಇದೆ, ಶಬ್ದಗಳಿಗೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಅರ್ಥಾಲಂಕಾರದಲ್ಲಿ ವಾಕ್ಯದ ಅರ್ಥಕ್ಕೆ ಪ್ರಾಮುಖ್ಯತೆ ಇದೆ, ಅರ್ಥವನ್ನು ಸ್ಪಷ್ಟಪಡಿಸುವುದಾಗಿದೆ. ಹಾಗೂ ಈ ಕಾರ್ಯದಲ್ಲಿ ಸಹಾಯವಾಗುವ ಅಂಶಗಳನ್ನು ನೋಡ್ರಿಲೆ. ಹೋಲಿಕೆ, ವಿರೋಧ, ನಾನಾರ್ಥ, ದೃಷ್ಟಾಂತ, ತರ್ಕ ಮುಂತಾದ ಬಗೆಗಳಿಂದ ನಡೆಯುತ್ತೆ. ಇದೆಲ್ಲ 4 ಅಂಶಗಳು ಸೇರಿದರೆ ಅರ್ಥಾಲಂಕಾರದ ಸ್ಪಷ್ಟತೆ ನಮಗೆ ಅರಿಯಬಹುದು. ಇಲ್ಲಿ ಹೋಲಿಕೆಯಿಂದಾಗುವ ಅರ್ಥಾಲಂಕಾರಗಳೇ ಹೆಚ್ಚು. ಅರ್ಥಾಲಂಕಾರದಲ್ಲಿ ಹೋಲಿಕೆಯಿಂದಾಗುವ ಅಲಂಕಾರಗಳೇ ಹೆಚ್ಚಾಗಿದೆ. ಪ್ರಾಚೀನ ಲಕ್ಷಣಕಾರರು ಅಥವಾ ಪ್ರಾಚೀನ ಅಲಂಕಾರ ಶಾಸ್ತ್ರಜ್ಞರು ಅವರ ಮತದಂತೆ ನಾವು ಗಮನಿಸಿದಾಗ 35ರಿಂದ 120ರವರೆಗೆ ಅರ್ಥಾಲಂಕಾರಗಳಿವೆ ಅಂತ ನಮಗೆ ತಿಳಿದು ಬಂದಿದೆ. ಇದು ಪ್ರಾಚೀನ ಅಲಂಕಾರ ಶಾಸ್ತ್ರಜ್ಞರ ಮತದಂತೆ ನಾವು ಗಮನಿಸಿದಾಗ ಅರ್ಥಾಲಂಕಾರದಲ್ಲಿ ಒಟ್ಟು 35ರಿಂದ ಹಿಡಿದು 120ರವರೆಗೆ ಅರ್ಥಾಲಂಕಾರಗಳು ಇವೆ ಅಂತ ನಮಗೆ ತಿಳಿದು ಬರುತ್ತದೆ, ನಮಗೆ ಗಮನಕ್ಕೆ ಬರುತ್ತದೆ. ಈಗ ಈ ಅರ್ಥಾಲಂಕಾರದಲ್ಲಿ ಅಂದರೆ ಪರೀಕ್ಷಾ ದೃಷ್ಟಿಯಿಂದ ನಾವು ಗಮನಿಸಿದಾಗ ಅರ್ಥಾಲಂಕಾರದಲ್ಲಿ ಕೆಲವು ಪ್ರಮುಖ ಅಲಂಕಾರಗಳನ್ನು ನಾವು ನಮ್ಮ ಈ ತರಗತಿಯಲ್ಲಿ ವಿವರಿಸೋಣ. ಇದೆ 35ರಿಂದ 120 ಅಂತ ವೈಯಾಕರಣಿಗಳು ಲಕ್ಷಣಕಾರರು ತಮ್ಮ ಮತದಂತೆ ಅಭಿಪ್ರಾಯಪಟ್ಟರೆ ನಾವು ಅಷ್ಟನ್ನು ಅಧ್ಯಯನ ಮಾಡಲು ಸ್ವಲ್ಪ ಕಷ್ಟಕರವಾಗುತ್ತದೆ, ಸ್ವಲ್ಪ ಕ್ಲಿಷ್ಟವಾಗುತ್ತದೆ. ನಮಗೆ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಅಲಂಕಾರಗಳನ್ನು ನಾವು ಇಲ್ಲಿ ಗಮನಿಸೋಣ. ಅದರಲ್ಲಿ ಪ್ರಮುಖವಾದ ಮೊದಲನೆಯ ಅಲಂಕಾರ ಯಾವುದೆಂದರೆ ಉಪಮಾ ಅಲಂಕಾರ. ಉಪಮಾ ಅಲಂಕಾರ ಎಂದರೇನು? ಇದನ್ನು ನಾವು ಉದಾಹರಣೆಯ ಸಹಿತ ನಾವು ಇಂದು ಅಧ್ಯಯನ ಮಾಡೋಣ. ಉಪಮಾ ಅಲಂಕಾರ ಎಂದರೆ 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾ ಅಲಂಕಾರ ಎಂದು ಕರೆಯುವರು. ಉಪಮಾ ಅಲಂಕಾರ ಎಂದರೆ 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆ. ಉಪಮಾ ಅಲಂಕಾರ ಎಂದರೆ ಹೋಲಿಕೆ ಏನು ಎಂಬುದೇ ಉಪಮಾ ಅಲಂಕಾರ. ಈ ಅಲಂಕಾರದಲ್ಲಿ ಅಂದರೆ ಉಪಮಾ ಅಲಂಕಾರದಲ್ಲಿ ಉಪಮಾನ ಉಪಮೇಯ ಪದಗಳೇ ಆ 2 ವಸ್ತುಗಳ ಹೋಲಿಕೆ ಅಂತ ಹೇಳ್ತೀವಿ. 2 ವಸ್ತುಗಳ ಹೋಲಿಕೆ ಅಂತ ನಾವು ವ್ಯಾಖ್ಯಾನದಲ್ಲಿ ನಾವು ಗಮನಿಸ್ತೀವಿ.
ಆ ವಸ್ತುಗಳು 2 ವಸ್ತುಗಳು ಯಾವುವು ಅಂತಂದರೆ, ಮೊದಲನೆಯದು ಉಪಮಾನ, ಎರಡನೇದ್ದು ಉಪಮೇಯ. ಈ 2 ಪದಗಳೇ ಆ 2 ವಸ್ತುಗಳು. ಅವೆರಡರಲ್ಲಿನ ಹೋಲಿಕೆ ಗುರುತಿಸುವುದೇ ಪ್ರಧಾನ ಅಂಶ. ಉಪಮೇಯ ಮತ್ತು ಉಪಮಾನಗಳ ಹೋಲಿಕೆಯನ್ನು ಗುರುತಿಸುವುದೇ ಇದರ ಪ್ರಧಾನ ಅಂಶ ಅಥವಾ ಪ್ರಧಾನ ಉದ್ದೇಶ. ಉಪಮಾ ಅಲಂಕಾರ ಅಂದರೆ ಇದರ ಸ್ಪಷ್ಟತೆ ನಾವು ಮೊದಲ ಅರ್ಥ ಮಾಡಿಕೊಳ್ಳಬೇಕು. ಉಪಮಾ ಅಲಂಕಾರ ಅಂದರೆ ಹೋಲಿಸುವುದು, 2 ವಸ್ತುಗಳ ಮಧ್ಯೆ ಪರಸ್ಪರವಾಗಿ ಹೋಲಿಸುವುದೇ ಉಪಮಾ ಅಲಂಕಾರ. ಅವು 2 ವಸ್ತುಗಳು ಯಾವುವು ಎಂದರೆ, ಮೊದಲನೆಯದು ಉಪಮಾನ, ಎರಡನೆಯದು ಉಪಮೇಯ. ಈ 2 ಪದಗಳೇ ಉಪಮಾ ಅಲಂಕಾರದಲ್ಲಿ ಪ್ರಧಾನವಾಗಿ ಪಾತ್ರ ನಿರ್ವಹಿಸುತ್ತವೆ. ಈಗ ನಮಗೆ ಒಂದು ಪ್ರಶ್ನೆ ಮೂಡುವುದು, ಉಪಮೇಯ ಎಂದರೇನು, ಉಪಮಾನ ಎಂದರೇನು? ಉಪಮೇಯ ಎಂದರೆ ವರ್ಣಿಸಲ್ಪಡುವ ವಾಕ್ಯ, ವರ್ಣಿಸಲ್ಪಡುವ ವಸ್ತು, ಅದಕ್ಕೆ ನಾವು ಉಪಮೇಯ ಎಂದು ಕರೆಯುತ್ತೇವೆ. ಉಪಮಾನ ಎಂದರೇನು? ವರ್ಣಿಸಲು ಆಧಾರವಾಗಿರುವ ವಾಕ್ಯ ಅಥವಾ ವಸ್ತು ಅಂತ ನಾವು ಕರಿತೀವಿ. ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕು. ಉಪಮೇಯ ಮತ್ತು ಉಪಮಾನದ ವ್ಯತ್ಯಾಸಗಳು ಅಲಂಕಾರದಲ್ಲಿ, ಈ ಅರ್ಥಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನ ಇವುಗಳ ವ್ಯತ್ಯಾಸವನ್ನು ನಾವು ಗಮನಿಸಬೇಕು ಹಾಗೂ ಅರ್ಥ ಮಾಡಿಕೊಳ್ಳಬೇಕು. ಆಗ ಪ್ರತಿಯೊಂದು ಅಲಂಕಾರದಲ್ಲಿ ಬಳಕೆಯಾಗಿರುವಂತಹ ಉಪಮೇಯ ಮತ್ತು ಉಪಮಾನದ ಬಗ್ಗೆ ನಾವು ಸ್ಪಷ್ಟವಾಗಿ ನಾವು ತಿಳಿಯಬಹುದು. ಉಪಮೇಯ ಎಂದರೆ ವರ್ಣಿಸಲ್ಪಡುವ ವಾಕ್ಯ, ಉಪಮಾನ ಎಂದರೆ ವರ್ಣಿಸಲು ಆಧಾರವಾಗಿರುವ ವಾಕ್ಯ, ಅದರ ಸಪೋರ್ಟೆಡ್ ಬೆನ್ನೆಲುಬು ಅಂತ ನಾವು ಕರಿಬಹುದು. ಒಟ್ಟಿನಲ್ಲಿ ಉಪಮಾ ಅಲಂಕಾರವು ಉಪಮೇಯ, ಉಪಮಾನ, ಸಮಾನ ಧರ್ಮ ಮತ್ತು ಉಪಮಾವಾಚಕ ಈ 4 ಅಂಶಗಳಿಂದ ಕೂಡಿರುತ್ತದೆ. ಉಪಮಾಲಂಕಾರ ಪ್ರಧಾನವಾಗಿ 4 ಅಂಶಗಳಿಂದ ಕೂಡಿರುತ್ತದೆ. ಈ 4 ಅಂಶಗಳು ಬಂದರೆ ಅದನ್ನು ನಾವು ಉಪಮಾ ಅಲಂಕಾರ ಎಂದು ನಾವು ಗುರುತಿಸಬಹುದು. ಅಂದರೆ ಉಪಮೇಯ, ಆ 4 ಅಂಶಗಳು ಯಾವುವು ಎಂದರೆ ಉಪಮೇಯ, ಎರಡನೇ ಅಂಶ ಉಪಮಾನ, ಮೂರನೇ ಅಂಶ ಸಮಾನ ಧರ್ಮ ಮತ್ತು ಕೊನೆಯದಾಗಿ 4ನೇ ಅಂಶ ಉಪಮಾವಾಚಕ. ಈ 4 ಅಂಶಗಳನ್ನು ನಾವು ಉಪಮಾ ಅಲಂಕಾರದಲ್ಲಿ ಗಮನಿಸಬೇಕಾದದ್ದು ಪ್ರಧಾನವಾಗಿರುತ್ತದೆ. ಇವಾಗ ನಾವು ಉಪಮಾ ಅಲಂಕಾರದ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಇದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ಒಂದು ಉದಾಹರಣೆಯಾಗಿದೆ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ವಾಕ್ಯವನ್ನು ಮೊದಲು ಸೂಕ್ಷ್ಮವಾಗಿ ಗಮನಿಸೋಣ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದೊಂದು ವಾಕ್ಯ, ಇದೊಂದು ಅಲಂಕಾರಿಕ ವಾಕ್ಯ. ಇದು ಉಪಮಾ ಅಲಂಕಾರಕ್ಕೆ ಉದಾಹರಣೆಯ ಒಂದು ವಾಕ್ಯ. ಈ ವಾಕ್ಯವನ್ನು ಯಾವ ರೀತಿಯಾಗಿ ನಾವು ಉಪಮಾ ಅಲಂಕಾರವನ್ನು ಗುರುತಿಸಬೇಕು? ಮೊದಲು ಈ ಅಂಶಗಳನ್ನು ನಾವು ಸ್ಪಷ್ಟೀಕರಿಸ್ಕೋಬೇಕು, ಈ ಅಂಶಗಳನ್ನು ನಾವು ಬರೆದುಬಿಡಬೇಕು. ಅಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಇದರ ಕೊನೆಯ ಅಂಶ ಸಮನ್ವಯ. ಈ ರೀತಿ ಅಂಶಗಳನ್ನು ನಾವು ಪಟ್ಟಿ ಮಾಡಿಕೊಳ್ಳಬೇಕು. ಇದರಲ್ಲಿ ಪ್ರಧಾನವಾಗಿರುವುದು ಉಪಮೇಯ, ಉಪಮಾನ, ಉಪಮಾವಾಚಕ ಹಾಗೂ ಕೊನೆಯದಾಗಿ ಸಮಾನ ಧರ್ಮ. ಈ 4 ಅಂಶಗಳು ಈ ಉಪಮಾ ಅಲಂಕಾರದಲ್ಲಿ ಪ್ರಧಾನವಾಗಿರುತ್ತದೆ. ಮೊದಲನೇದು ಅಲಂಕಾರ. ಅಲಂಕಾರ ಎಂದರೆ ಮೊದಲನೇದು ಉಪಮಾ ಅಲಂಕಾರ. ವಾಕ್ಯವನ್ನು ನಾವು ಯಾವ ರೀತಿಯಾಗಿ ನಾವು ಗುರುತಿಸಬೇಕು? ಉದಾಹರಣೆಯ ವಾಕ್ಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅಲಂಕಾರ, ಉಪಮಾ ಅಲಂಕಾರ. ಲಕ್ಷಣ. ಲಕ್ಷಣ ಅಂದರೆ ಉಪಮಾ ಅಲಂಕಾರ ಎಂದರೇನು? ವ್ಯಾಖ್ಯಾನವನ್ನು ನಾವು ಬರೀಬೇಕಾಗತ್ತೆ.
ಏನು ಉಪಮಾಲಂಕಾರ ಎಂದರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಈ ರೀತಿ ಲಕ್ಷಣವನ್ನು ನಾವು ಬರೀಬೇಕು. ಮೂರನೇ ಅಂಶ ಉಪಮೇಯ. ಈ ವಾಕ್ಯದಲ್ಲಿ ಉಪಮೇಯ ಯಾವುದು? ಭೀಮ ದುರ್ಯೋಧನರು. ಉಪಮೇಯ ಭೀಮ ದುರ್ಯೋಧನರು. ಉಪಮಾನ ಮದಗಜಗಳು. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಹೋರಾಟ. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ವಾಕ್ಯಗಳು. ಈ ಎರಡು ವಾಕ್ಯ ಭೀಮ ದುರ್ಯೋಧನರು ಒಂದು ಉಪವಾಕ್ಯ, ಮದಗಜಗಳು ಇಲ್ಲೊಂದು ಪದ. ಈ ಎರಡೂ ಪದಗಳನ್ನು ಜೋಡಿಸುವ ಕೊಂಡಿ ಉಪಮಾವಾಚಕ ಅಂತೆ ಪದ. ಈ ಎರಡೂ ಪದಗಳಿಗೆ, ಮದಗಜಗಳಿಗೆ ಹಾಗೂ ಭೀಮ ದುರ್ಯೋಧನರಿಗೆ ಇರುವಂಥ ಸಮಾನ ಅಂಶ, ಸಮಾನ ಧರ್ಮ ಹೋರಾಟ. ಎರಡು ಮದದಿಂದ ಸೊಕ್ಕಿನಿಂದ ತುಂಬಿದಂತಹ ಎರಡು ಆನೆಗಳ ಜಗಳ. ಯಾವುದಕ್ಕೆ ಹೋಲಿಸಿದರೆ ಆನೆಗಳ ಜಗಳಕ್ಕೆ, ಭೀಮ ದುರ್ಯೋಧನರ ಯುದ್ಧಕ್ಕೆ. ಎರಡು ಅಹಂಕಾರದಿಂದ, ಮದದಿಂದ, ಸೊಕ್ಕಿನಿಂದ ತುಂಬಿದಂತಹ ಎರಡು ಗಜ ಅಂದರೆ ಆನೆಗಳ ಹೋರಾಟಕ್ಕೆ, ಭೀಮ ದುರ್ಯೋಧನರ ಹೋರಾಟಕ್ಕೆ ಹೋಲಿಸಲಾಗಿದೆ. ಇಲ್ಲಿ ಹೋಲಿಕೆ ಏನೈತಿ? ಸಮಾನ ಧರ್ಮ ಏನಿದೆ? ಹೋರಾಡುವುದು. ಇದರ ಎಲ್ಲ ಉಪಮೇಯ ಮತ್ತು ಉಪಮಾನದ ಸಮನ್ವಯ ಏನಿದೆ ನೋಡೋಣ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ವಾಚಕ ಪದವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾ ಅಲಂಕಾರ ಎಂದು ಗುರುತಿಸಬಹುದು. ಈ ರೀತಿ ನಾವು ಕೊನೆಯಲ್ಲಿ ಸಮನ್ವಯ ಮಾಡಬೇಕಾಗುತ್ತೆ. ಅಂದರೆ ಸಮನ್ವಯ ಅಂದರೆ ಉಪಮೇಯ ಮತ್ತು ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಇವುಗಳ ಸಮನ್ವಯ ಮಾಡಿ ಕೊನೆಯಲ್ಲಿ ನಾವು ಏನಿದೆ ಇದು ಯಾವ ಅಲಂಕಾರ ಅಂತ ನಾವು ಗುರುತಿಸಬೇಕಾಗುತ್ತದೆ. ಈ ರೀತಿ ನಾವು ಪರೀಕ್ಷಾ ದೃಷ್ಟಿಯಿಂದ ನಾವೇನಿದೆ ಈ ರೀತಿ ನಾವು ಕೊಟ್ಟಂತಹ ಉದಾಹರಣೆಯನ್ನು, ಈ ರೀತಿ ಅಲಂಕಾರದ ಉದಾಹರಣೆಯನ್ನು ನಾವು ಸವಿವರವಾಗಿ ಈ ಅಂಶಗಳನ್ನು ಗಮನಿಸುತ್ತಾ ನಾವು ಬರೆದಿದ್ದೇ ಆದರೆ ನಮಗೆ ಪರೀಕ್ಷೆಯಲ್ಲಿ 3 ಅಂಕದ 10ನೇ ತರಗತಿ ಇರಲಿ, 9ನೇ ತರಗತಿ ಇರಲಿ ಹಾಗೂ 8ನೇ ತರಗತಿ ಇರಲಿ ಪರೀಕ್ಷೆಯಲ್ಲಿ ಸಹಜವಾಗಿ 3 ಅಂಕದ ಅಲಂಕಾರದ ಪ್ರಶ್ನೆ ಬಂದೇ ಬರುತ್ತೆ. ಬಂದಾಗ ಈ ರೀತಿಯ ಅಲಂಕಾರದ ಉದಾಹರಣೆಯನ್ನು ತೆಗೆದುಕೊಂಡು ಈ ರೀತಿ ನಾವು ಅಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ ಈ ರೀತಿ ವಿಂಗಡಿಸಿ ನಾವು ಆ ವಾಕ್ಯವನ್ನು ಬಳಕೆ ಮಾಡಿಕೊಂಡು ನಾವು ಈ ರೀತಿ ವಿವರಿಸಿದಾಗ ನಮಗೆ ಪರೀಕ್ಷೆಯಲ್ಲಿ 3 ಅಂಕ ಗಳಿಸಲು ನಮಗೆ ಸರಳ ಹಾಗೂ ಸುಲಭ ರೀತಿಯಿಂದ ನಾವು ಅಂಕಗಳನ್ನು ಗಳಿಸಬಹುದು. ಅರ್ಥಾಲಂಕಾರದಲ್ಲಿ 2ನೇ ಪ್ರಕಾರವಾಗಿ ನಾವು ತೆಗೆದುಕೊಂಡಿದ್ದು ರೂಪಕಾಲಂಕಾರ. ರೂಪಕಾಲಂಕಾರ ಎಂದರೇನು ಎಂಬ ಪ್ರಶ್ನೆಗೆ ನಾವು ಒಂದು ಉತ್ತರವನ್ನು ಕಂಡುಕೊಳ್ಳೋಣ. ರೂಪಣ ಉಳ್ಳದ್ದು ರೂಪಕ. ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ರೂಪಣ ಉಳ್ಳದ್ದು ರೂಪಕ. ಉಪಮಾನ, ಉಪಮೇಯಗಳು ಎರಡು ಒಂದೇ ಎಂದು ಅಭೇದ ಕಲ್ಪಿಸುವುದೇ ರೂಪಕಾಲಂಕಾರ. ರೂಪಕಾಲಂಕಾರ ಎಂದರೆ ಉಪಮಾನ, ಉಪಮೇಯಗಳು ಎರಡೂ ಒಂದೇ ಎಂದು ಅಭೇದ ಕಲ್ಪಿಸುವುದೇ, ಎರಡು ಒಂದೇ ಅಂತ ನಾವು ಗುರುತಿಸುವುದೇ ರೂಪಕಾಲಂಕಾರ. ಉಪಮಾಲಂಕಾರ ಎಂದರೆ ಅಲ್ಲಿ ಹೋಲಿಕೆ, ಎರಡು ವಸ್ತುಗಳು ಬೇರೆ ಬೇರೆಯಾಗಿದ್ದರೂ ಅಲ್ಲಿ ನಾವು ಆ ವಸ್ತುಗಳನ್ನು ನಾವೇನು ಮಾಡ್ತಿದ್ವಿ, ಹೋಲಿಸ್ತಾ ಇದ್ವಿ, ಪರಸ್ಪರವಾಗಿ ಹೋಲಿಸ್ತಾ ಇದ್ವಿ. ಆದರೆ
ರೂಪಕಲಂಕಾರದಲ್ಲಿ ನಾವು ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ತೀವಿ. ಏನಪ್ಪ ಅಂದರೆ ಉಪಮಾನ ಮತ್ತು ಉಪಮೇಯಗಳು ಎರಡೂ ಒಂದೇ ಅಂತ ನಾವು ಗುರುತಿಸುತ್ತೇವೆ, ನಾವು ವಾದಿಸುತ್ತೇವೆ. ಅಭೇದ ಕಲ್ಪಿಸುವುದೇ ರೂಪಕಲಂಕಾರ. ಇದೊಂದು ವ್ಯಾಖ್ಯಾನ ರೂಪಕಲಂಕಾರಕ್ಕೆ. ಗಮನಿಸಬೇಕು, ಉಪಮಾಲಂಕಾರಕ್ಕೆ ಮತ್ತು ರೂಪಕಲಂಕಾರಕ್ಕೆ ವ್ಯತ್ಯಾಸಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಿದಾಗ ನಮಗೆ ಈ ಅಲಂಕಾರದ ಬಗ್ಗೆ ನಮಗೆ ಅರ್ಥವಾಗುತ್ತೆ. ಈ ಅರ್ಥಾಲಂಕಾರದಲ್ಲಿ ಎರಡನೇ ಪ್ರಕಾರ ನಾವು ನೋಡ್ತಾ ಇದ್ದೀವಿ, ರೂಪಕಲಂಕಾರ. ಅದಕ್ಕೆ ಒಂದು ಉದಾಹರಣೆ ಹಾಗೂ ನಾವು ನೋಡ್ತೀವಿ, ಮಾರಿ ಗೌತಣವಾಯಿತು ನಾಳಿನ ಭಾರತವು. ಈ ರೀತಿ ಒಂದು ಉದಾಹರಣೆ ಇದೆ. ಇಲ್ಲಿ ನಾವು ಯಾವ ರೀತಿಯಾಗಿ ಈ ಉದಾಹರಣೆಯನ್ನು, ರೂಪಕಲಂಕಾರದ ಉದಾಹರಣೆಯನ್ನು ನಾವು ಯಾವ ರೀತಿಯಾಗಿ ನಾವು ವಿವರಿಸಬೇಕು. ಮೊದಲನೇ ಅಂಶ ಪ್ರಧಾನ ಅಂಶ ಅಲಂಕಾರ, ಎರಡನೇದು ಲಕ್ಷಣ, ಮೂರನೇ ಅಂಶ ಉಪಮೇಯ, ನಾಲ್ಕನೆಯ ಅಂಶ ಉಪಮಾನ, ಐದನೆಯ ಅಂಶ ಸಮನ್ವಯ. ಇಲ್ಲಿ ರೂಪಕಲಂಕಾರಕ್ಕೆ ಮತ್ತು ಉಪಮಾ ಅಲಂಕಾರಕ್ಕೆ ವ್ಯತ್ಯಾಸಗಳು ಸ್ವಲ್ಪ. ಅಲ್ಲೇನಿದೆ, ಉಪಮಾವಾಚಕ ಮತ್ತು ಸಮಾನ ಧರ್ಮ ಸೇರಿಕೊಂಡರೆ ಈ ರೂಪಕಲಂಕಾರದಲ್ಲಿ ಅವೆರಡು ಬೇರೆಯಾಗುತ್ತೆ. ಅಲಂಕಾರ ಯಾವುದಿದು? ರೂಪಕಲಂಕಾರ. ಲಕ್ಷಣ ಏನು? ರೂಪಕಲಂಕಾರದ ವ್ಯಾಖ್ಯಾನ ಏನು? ಲಕ್ಷಣ ಅಂದರೆ ವ್ಯಾಖ್ಯಾನ ಅಥವಾ ರೂಪಕಲಂಕಾರ ಎಂದರೇನು ನಾವು ಗುರುತಿಸಬೇಕಿಲ್ಲ. ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಲಂಕಾರ ಎನಿಸುವುದು. ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಲಂಕಾರ ಎನಿಸುವುದು. ಈ ರೀತಿ ನಾವು ಲಕ್ಷಣವನ್ನು ಬರೀಬೇಕು. ಮೂರನೇ ಅಂಶ ಉಪಮೇಯ, ನಾಳಿನ ಭಾರತ. ಉಪಮಾನ ಮಾರಿಗೌತಣ. ಈ ಉಪಮಾನ ಮತ್ತು ಉಪಮೇಯವನ್ನು ನಾವು ಸಮನ್ವಯ ಮಾಡಬೇಕು. ಇಲ್ಲಿ ಸಮನ್ವಯ ಯಾವ ರೀತಿಯಾಗಿ ಮಾಡಬೇಕಂತ ನಾವು ಸ್ವಲ್ಪ ಗಮನಿಸೋಣ. ಇಲ್ಲಿ ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೌತಣಕ್ಕೆ ಅಭೇದವಾಗಿ ರೂಪಿಸಿಕೊಳ್ಳುವುದನ್ನು ನಾವು ರೂಪಕಲಂಕಾರ ಎನ್ನುವುದು. ಸಮನ್ವಯ ನೋಡ್ರಿ, ಇಲ್ಲಿ ಉಪಮೇಯವಾದ ನಾಳಿನ ಭಾರತವನ್ನು ಉಪಮಾನವಾದ ಮಾರಿಗೌತಣಕ್ಕೆ ಅಭೇದವಾಗಿ ರೂಪಿಸುವುದರಿಂದ ಇದು ರೂಪಕಲಂಕಾರ ಎನಿಸುವುದು. ಈ ರೀತಿ ನಾವು ಕೊಟ್ಟಂತಹ ಉದಾಹರಣೆಯನ್ನು ನಾವು ಈ ರೀತಿ ಈ ಪ್ರಧಾನ ಅಂಶಗಳನ್ನು ಹಾಕಿಕೊಂಡು ಬೇರ್ಪಡಿಸಿದಾಗ ನಮಗೆ ಏನಾಗುತ್ತೆ, ರೂಪಕಲಂಕಾರ ಹಾಗೂ ಉಪಮಾ ಅಲಂಕಾರದ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಉಪಮಾಚಕ ಪದಗಳು ಅಂತೆ, ಹಾಗೆ, ಓಲ್, ಈ ರೀತಿ ಆ ವಾಕ್ಯದಲ್ಲಿ ಪದಗಳು ನಮಗೆ ಕಂಡು ಬಂದರೆ ಅದು ಉಪಮಾಲಂಕಾರ ಅಂತ ನಾವು ಗುರುತಿಸ್ತೀವಿ. ಆ ಅಕ್ಷರಗಳು ಅಂತೆ, ಓಲ್, ಹಾಗೆ ಇಂತಹ ಪದಗಳು ಕಂಡು ಬರಲಿಲ್ಲ ಅಂದರೆ ಅದು ರೂಪಕಲಂಕಾರ ಅಂತ ನಾವು ವಾಕ್ಯದಲ್ಲಿ ನಾವು ಗುರುತಿಸುತ್ತೇವೆ. ಅಲ್ಲಿ ಭೀಮ ದುರ್ಯೋಧನರು ಮದಗಜಗಳಂತೆ ಅಂತೆ ಎಂಬ ಪದ ಬಂದಾಗ ನಾವು ವಾಕ್ಯ ನೋಡಿದಾಗ ನಾವು ಇದು ಉಪಮಾ ಅಲಂಕಾರವೋ ಅಥವಾ ಉಪಮೇಯ ಅಲಂಕಾರವೋ ನಾವು ವ್ಯತ್ಯಾಸವನ್ನು ನಾವು ಅಲ್ಲಿ ಗುರುತಿಸಬಹುದು. ಅದೇ ರೀತಿ ಅದೇ ವಾಕ್ಯವನ್ನು ನಾವು ಪರಿವರ್ತಿಸಿದಾಗ ಭೀಮ ದುರ್ಯೋಧನರು ಮದಗಜಗಳಾಗಿ ಹೋರಾಡಿದರು. ಈ ರೀತಿ ನಾವು ವಾಕ್ಯವನ್ನು ಪರಿವರ್ತಿಸಿದಾಗ ಅಥವಾ ಬದಲಾಯಿಸಿದಾಗ ನಮಗೇನಿದೆ, ರೂಪಕಲಂಕಾರಕ್ಕೆ ಅದು ಉದಾಹರಣೆಯಾಗುತ್ತೆ. ಮಾರಿಗೌತಣವಾಯಿತು ನಾಳಿನ ಭಾರತವು. ಇದರಲ್ಲಿ ಅಂತ್ಯ ಪದ ಇಲ್ಲ, ಓಲ್ ಪದ ಇಲ್ಲ. ಈ ರೀತಿ ನಾವು ವಾಕ್ಯವನ್ನು ನೋಡಿದಾಗ ಮಾತ್ರ ನಮಗೆ ನೀತಿ ಗುರುತಿಸಬಹುದು. ನಾವು ಅತಿ ಸ್ಪಷ್ಟವಾಗಿ, ಸರಳವಾಗಿ, ವೇಗವಾಗಿ ಗುರುತಿಸಲು ನಮಗೆ ಸಾಧ್ಯವಾಗುತ್ತೆ. ಈ ರೀತಿ ನಾವು ಅರ್ಥಾಲಂಕಾರದ ಇನ್ನೂ ಅನೇಕ ಅಲಂಕಾರಗಳಿವೆ. ಪರೀಕ್ಷಾ ದೃಷ್ಟಿಯಿಂದ ನಾವು ಇನ್ನೂ ಅನೇಕ ಅಲಂಕಾರಗಳನ್ನು ನಾವು ಅಭ್ಯಸಿಸಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಪ್ರಮುಖವಾಗಿರುವಂಥದ್ದು ಉಪಮಾ ಅಲಂಕಾರ ಹಾಗೂ ರೂಪಕ ಅಲಂಕಾರದ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾನು ವಿವರಣೆ ನೀಡಿದ್ದೇನೆ. ನಾವು ಇನ್ನೂ ಅನೇಕ ಉದಾಹರಣೆಗಳಿವೆ. ಅಂಥ ಉದಾಹರಣೆಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಅಭ್ಯಾಸ ಮಾಡಬೇಕು. ನಿರಂತರ ಅಭ್ಯಾಸ ಮಾಡಿದರೆ ನಮಗೆ ಅರ್ಥಾಲಂಕಾರ ಇರಲಿ, ಶಬ್ದಾಲಂಕಾರ ಇರಲಿ, ಇವುಗಳ ಸ್ಪಷ್ಟತೆ ನಮಗೆ
ಅರಿವು ಮೂಡುತ್ತದೆ. ಮೊದಲೇ ನಾನು ಹೇಳಿದಂತೆ ಅಲಂಕಾರದಲ್ಲಿ 120ರವರೆಗೂ ಅಲಂಕಾರಗಳನ್ನು ನಾವು ನೋಡಬಹುದು. ಈಗ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಥಮ ಭಾಷೆ ಕನ್ನಡ ಅಥವಾ ದ್ವಿತೀಯ ಭಾಷೆ ಕನ್ನಡಕ್ಕೆ ನಾವು ಸಂಬಂಧಿಸಿದಂತೆ ಈ ಒಂದೆರಡು ಅಲಂಕಾರಗಳನ್ನು ಮಾತ್ರ ಉದಾಹರಣೆ ಸಹಿತ ವಿವರಿಸಿದ್ದೇನೆ. ಇದರ ಪ್ರಯೋಜನವೂ ಕೂಡ ನಿಮಗೆ ಆಗಬಹುದಂತ ನನ್ನ ಅನಿಸಿಕೆ. ಒಂದು ವ್ಯಾಖ್ಯಾನ: ಸೂರ್ಯ ತೀಕ್ಷ್ಣವಾಗಿದ್ದರೆ ಚಂದ, ಚಂದ್ರ ಇಂಪಾಗಿದ್ದರೆ ಚಂದ. ಈ ನನ್ನ ವಿಡಿಯೋವನ್ನು ಗಮನಿಸಿದ ತಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ನನ್ನ ಒಂದು ವಿಡಿಯೋವನ್ನು ನಾನು ವಿಡಿಯೋಗೆ ಅಲ್ಪವಿರಾಮವನ್ನು ಎಳೆಯುತ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು.